ಜಿಂಗಲ ಕಾಲ ಕಾಲಕ ಅಂತ ಹೊಡೆಯಗತ್ತಾನ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮಮ್ಮ ಇದ್ದಾರೆ. ಇವತ್ತು ನೋಡ್ರಿ ನಾವಿಲ್ಲಿ ಒಂದು ಕಂಪೌಂಡ್ ರೆಡಿ ಮಾಡ್ಬೇಕು. ಇವತ್ತು ಇಲ್ಲಿ ಕಾಣತ್ತಲ್ಲ ಜಾಗ, ಈ ಗಟ್ರ ದಂಡಿಗೆ ಒಂದು ಕಂಪೌಂಡ್ ಕಟ್ಬೇಕು ನೋಡ್ರಿ. ಕಂಪೌಂಡ್ ಅಂತೂ ಕಟ್ಟಿದ್ವಿ, ಮತ್ತು ಪ್ಲಾಸ್ಟ್ರಿಂಗ್ ಮಾಡ್ಬೇಕಲ್ಲ. ಪ್ಲಾಸ್ಟ್ರಿಗೆ ಒಳ್ಳೆ ಉಸುಗು ಸಾನಿಸಿ ಯಾವ ಥರ ಹೇಳ್ಕೊಂಬರತ್ತೀವಿ ನೋಡ್ರಿ. ಇಲ್ಲಿ ಪ್ಲಾಸ್ಟರ್ಗೆ ಉಸುಗಿದ್ದು. ನಿಮ್ಮ ಕಡೆ ಎಲ್ಲರೂ ಈ ಗಾಡಿನ ನೀರು ಥರಕ್ಕೆ ಇಟ್ಕೊಂಡ್ರೆ ನಾವು ನಮ್ಮ ಕೆಲಸಕ್ಕೆ ಈ ಥರ ಯೂಸ್ ಮಾಡ್ತೀವಿ ನೋಡ್ರಿ. ಟೈಂಗೆ ಉಸುಗು ಥರಕ್ಕೆ ನಾವು ಹಿಂಗೆ ಯೂಸ್ ಮಾಡ್ತೀವಿ. ಕಟ್ಟೋದಂತೂ ಆಗೈತ್ರಿ. ಇಷ್ಟ ಕಂಪೌಂಡ್ ಕಟ್ಟಿ ಇನ್ನು ಪ್ಲಾಸ್ಟರ್ ಚಾಲು ಮಾಡ್ಬೇಕ್ರಿ. ಇನ್ನು ಉಸಿಗೆಲ್ಲ ಹೇರ್ಕೊತೀವಿ. ಇನ್ನೊಂದು 2 ಬಂಡಿ ತರಬೇಕು. ಇದೇನು ಸಾಲಂಗಿಲ್ಲ. ಇನ್ನೊಂದು 2 ಬಂಡಿ ತಂದು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಪ್ಲಾಸ್ಟರಿಂಗ್ ವಿಡಿಯೋ ಪೂರ್ತಿ ನೋಡ್ರಿ. ಕೆಲಸ ಹೆಂಗೆ ಐತೆ ನೋಡ್ರಿ. ನಮ್ಮನ್ನು ಸ್ವಲ್ಪ ಬೆಳೆಸ್ರಿ, ಉಳಿಸ್ರಿ ನೋಡ್ರಿ. ನಮ್ಮ ಹುಡುಗ ಯಾವ ಥರ ಬಂಡಿ ಲಗವಡಿಸ್ತಾನೆ ನೋಡ್ರಿ. ಇವ ಮಾತ್ರ ಭಾಳ ಹೊಮ್ಮದನ. ಹರಿದು ಹರಿತು ಹೋಗಿದ್ದು ಹೋತು. ಇವನ್ ಕೆಲಸನ ಹೆಂಗೆ ನಿಂಗಪ್ಪ ಒಂದು ಮಕ ತೋರ್ಸಂದ್ರೆ ತೋರ್ಸೋಲ್ಲ. ಒಂದು ಉತ್ತ ಮಕನೇ ತೋರ್ಸಲ್ಲ ಅಂತನ್ರಿ. ಉತ್ತ ಸ್ವಲ್ಪ ನಾಚಿಕೆ ಸ್ವಭಾವ ಐತೆ ಅವನಿಗೆ. ನೋಡಲ್ಲೀಗ ಆಗ ನಗತ್ತಾನ ಪ್ಲಾಸ್ಟರಿಂಗಿಗೆ ಮತ್ತು ಮಾಲ್ ಕಲ್ಸಾಕತ್ತಾನ. ಇವತ್ತು ಲೇಬರ್ ಬೇರೆದವ್ಗನ ಅಂದ್ರೆ ಅವ್ರ ತಮ್ಮನ. ಇವ ಮರುದಿನ ಪ್ಲಾಸ್ಟರ್ ಚಾಲು ಮಾಡಿದ್ದೀವಿ. ಪ್ಲಾಸ್ಟರಿಗೆ ಉಸಿಗೆಲ್ಲ ಹೇರಿಕೊಂಡು ಸ್ಟಾಕ್ ಇಟ್ಕೊಂಡು ಮತ್ತು ಮಾಲ್ ಮಿಕ್ಸ್ ಮಾಡಕತ್ತಾನ. ಈಗ ನಾವು ಕೆಲಸ ಮಾಡುವಾಗ ನಮ್ಮ ದೋಸ್ತ್ ಬಂದ್ರಿ. ನನಗೂ ಕೆಲಸ ಕಲ್ಸ ಅಂತ ಹೇಳಿದ್ದ. ಅದಕ್ಕಂತಂದು ನಾವು ಅವನ ಕೈಯಾಗ ಟ್ಯಾಪಿ ಕೊಟ್ಟು ನಾ ಸೈಡಿಗೆ ಅವ್ನಿಗೆ ಹೇಳ್ಕೊಂಡು ನಿಂತೆ. ಇದೇನು ಕೆಲಸ ದೊಡ್ಡದಲ್ಲ, ನಾನು ಮಾಡ್ತೀನಿ ಅಂತ ಹೇಳಿದ. ಅದಕ್ಕೆ ಹೆಂಗೆ ಮಾಡ್ತೀವಿ ಮಾಡಬಾರಪ್ಪ ಅಂತಂದು 1-2 ಟ್ಯಾಪಿ ಕೊಡಿ ಅಂತ ಕೊಟ್ಟೆ. ನೋಡ್ರಿ ಹೆಂಗೆ ಹೊಡ್ಯಾಗತ್ತಾನ ನೋಡ್ರಿ. ಜಿಂಗಲ ಕಾಲಕ ಅಂತ ಹೊಡ್ಯಾಗತ್ತಾನ. ಅವ ಹೊಡೆದಿದ್ದು ಗಾಡಿ ಕುಂದಿರುತ್ತೆ ಎಲ್ಲೋ ಸಿಮೆಂಟು ಕರೆ ನಮ್ಮ ಮಗಕ್ಕಂತೂ ಸಿಡಿದಿದ್ದೆ. ಸಾಯಂಕಾಲ 6 ಗಂಟೆ ಆದ್ರೂ ಕೆಲಸ ಬಿಡು ಟೈಮು. ಈ ಪೂರ ಹೊರಗಿನಂತೂ ಆಯಿತು ಪ್ಲಾಸ್ಟ್ರು. ನೋಡ್ರಿ ಹೆಂಗೈತಿ ನಮ್ಮ ಕೆಲಸ. ಹಿಂಗೈತೆ ನೋಡ್ರಿ ದಿನ ನಮ್ಮ ಕೆಲಸ ಹೆಂಗೈತಿ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮತ್ತೆ ಇದೇ ಥರ ವಿಡಿಯೋ ಮಾಡ್ತಿರ್ತೀನಿ. ಸಪೋರ್ಟ್ ಮಾಡಿರಿ.